ಹಲೋ ಗಾಯ್ಸ್, ಇವತ್ತು ಸೆಕೆಂಡ್ ಪಿ ಯು ಎಕ್ಸಾಮ್ದು ರಿಸಲ್ಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೆ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ರಿಜಿಸ್ಟರ್ ನಂಬರ್ ಹಾಕಿ ಮತ್ತು ಅವ್ರು ಯಾವ ಸ್ಟ್ರೀಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು ರಿಸಲ್ಟ್ ಬರುತ್ತೆ. ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಇದು ಮಾಡಿದೆ. ಅಲ್ಲಿ ಗೂಗಲಲ್ಲಿ ಆಲ್ಮೋಸ್ಟ್ ಟೈಪ್ ಮಾಡಿದ್ರೆ ಅದು ಕರೆಕ್ಟಾಗಿ ಶೋ ಮಾಡಲ್ಲ, ಬೇರೆ ಬೇರೆ ಲಿಂಕ್ ತೋರಿಸುತ್ತೆ. ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೀನಿ. ಯಾರ್ಯಾರು ಪಿ ಯು ಎಕ್ಸಾಮ್ದು ಚೆಕ್ ಮಾಡಬೇಕು ಅಂತಿದ್ದೀರಾ, ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಅದು ನಿಮ್ಮದು ಏನು ಸ್ಟ್ರೀಮ್ ಇದೆ ನೋಡಿ, ಅದು ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಮೂರೇ ಇರೋದು. ಅದರಲ್ಲಿ ಯಾವ ಸ್ಟ್ರೀಮ್ ಅಂತ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು. ಜಸ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ. ರಿಜಿಸ್ಟರ್ ನಂಬರು ಯಾವ ಸ್ಟ್ರೀಮು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಯಾರೇ ಎಕ್ಸಾಮ್ ಬರ್ತಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಂದ್ಸರಿ ಚೆಕ್ ಮಾಡಿ, ಒಳ್ಳೆಯದಾಗಲಿ. ಸೊ ಎಷ್ಟೇನಾದ್ರು ಅಪ್ಡೇಟ್ ಇದ್ದರೆ ಈ ಎಕ್ಸಾಮ್ ಬಗ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಲಿಂಕ್ ಸಿಗ್ದಂಗೆ ಆಗುತ್ತೆ. ಸೊ ಅವ್ರಿಗೆ ಶೇರ್ ಮಾಡಿ, ಇದು ಹೆಲ್ಪ್ ಆಗುತ್ತೆ. ಇದು ಕರ್ನಾಟಕ ಸೆಕೆಂಡ್ ಪಿ ಯು ರಿಸಲ್ಟ್ ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ ನೋಡಿ. ಅಲ್ಲಿ ಅಲ್ಲಿ ಎಷ್ಟೋ ಕ್ಲಿಕ್ಗಳಿದೆ. ಅಲ್ಲಿ ನಮಗೆ ಬೇರೆದು ಔಟ್ಪುಟ್ ಅಂದರೆ ಎಷ್ಟು ಜನ ಪಾಸ್ ಆಗಿದ್ದಾರೆ, ಏನೇನು ಮಾಡಿದ್ದಾರೆ, ಅಂದರೆ ರಿಸಲ್ಟ್ ಔಟ್ಪುಟ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದೆ. ಸೊ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಅನೌನ್ಸ್ ಮಾಡಿರೋದು. ಸೊ ಕರ್ನಾಟಕ ಸೆಕೆಂಡ್ ಪಿ ಯು ರಿಸಲ್ಟ್ ಔಟು KSB ಇಲ್ಲಿ ಹೋದರೆ ನೋಡಿ, ಇಲ್ಲಿ ಯಾರು ಯಾವ ಕ್ಯಾಟಗರಿ ಅವರು ಎಷ್ಟು ಜನ ಪಾಸಾಗಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ ನೋಡಿ. ಎಷ್ಟು ಸ್ಕೆಡ್ಯೂಲ್ ಸ್ಟೂಡೆಂಟ್ ಅಪಿಯರ್ಡ್ ಎಷ್ಟು ಜನ ಆದರೂ, ಸ್ಟೂಡೆಂಟ್ ಪಾಸ್ ಎಷ್ಟು ಜನ ಆದರೂ, ಪಾಸ್ ಪರ್ಸೆಂಟೇಜ್ ಎಷ್ಟು, ಸ್ಕೆಡ್ಯೂಲ್ ಟ್ರೈಬ್ ಎಷ್ಟು ಜನ ಇದ್ದರು, ಎಷ್ಟು ಜನ ಎಕ್ಸಾಮ್ ಬರೆದಿದ್ರು, ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಪರ್ಸೆಂಟು, ಕ್ಯಾಟಗರಿ ವೈಸು ಎಷ್ಟು ಜನ ಬರೆದಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ. ಸೊ ಇದು ಯೂಸ್ಫುಲ್ ಆಗುತ್ತೆ. ಆಮೇಲೆ ಯಾವ ಕ್ಯಾಟಗರಿ ಹುಡುಗರು ಎಷ್ಟು ಜನ ಓದ್ತಾ ಇದ್ದಾರೆ, ಅವರು ಎಜುಕೇಷನ್ ಲೆವೆಲ್ ಹೆಂಗಿದೆ, ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ನೋಡ್ಬೋದು ಇಲ್ಲಿ. ನೆಕ್ಸ್ಟು ಮುಂದೆ ಹೋದರೆ ಯಾವ ಕಾಲೇಜು ಅಂದರೆ ಗೌರ್ಮೆಂಟ್ PU ಕಾಲೇಜು ಎಷ್ಟಿದ್ದಾವೆ, ಸ್ಟೂಡೆಂಟ್ ಅಪಿಯರ್ಡ್ ಎಷ್ಟು ಜನ ಆಗಿದ್ದರು, ಆ ಸ್ಟೂಡೆಂಟು ಪಾಸ್ ಎಷ್ಟು ಜನ ಆಗಿದ್ದಾರೆ ಅಂತ, ಅದರಲ್ಲಿ ಪಾಸ್ ಪರ್ಸೆಂಟೇಜ್ ಎಷ್ಟು ಜನ ಇದೆ ಅಂದರೆ ಬೇರೆ ಬೇರೆ ಕಾಲೇಜ್ಗಳು ಹಂಗೆ ಕೊಟ್ಟಿದ್ದಾರೆ. ಹಂಗೆ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಷ್ಟು ಜನ ತೊಗೊಂಡಿದ್ರು ಅಂತ, ಸ್ಟೂಡೆಂಟ್ ಎಷ್ಟು ಜನ ಅಪಿಯರ್ ಆಗಿದ್ದರು. 1,53,000 ಜನ ಆರ್ಟ್ಸ್ ಸ್ಟೂಡೆಂಟ್ ಅಪಿಯರ್ ಆಗಿದ್ದಾರೆ, ಪಾಸ್ ಆಗಿರೋ 81,000. ಸೈನ್ಸ್ ಅವ್ರು ನೋಡಿ 2,80,000 ಅಪಿಯರ್ ಆಗಿರೋ, 2,31,000 ಜನ ಪಾಸ್ ಆಗಿದ್ದಾರೆ, 82%. ಸೊ ಸೈನ್ಸ್ ಅವರೇ ಜಾಸ್ತಿ ಜನ ಪಾಸ್ ಆಗಿರೋದು ಗಾಯ್ಸ್. ಕಂಪೇರ್ ಟು ಆರ್ಟ್ಸು ಕಾಮರ್ಸು ಕಂಪೇರ್ ಮಾಡಿದ್ರೆ ಸೈನ್ಸ್ ಸ್ಟ್ರೀಮ್ ಅವರೇ ಜಾಸ್ತಿ ಜನ ಪಾಸ್ ಆಗಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. 53 ಇದೆ, ಅದರಲ್ಲಿ 81 ಅಷ್ಟೇ ಪಾಸ್ ಆಗಿದ್ದಾರೆ ಆರ್ಟ್ಸ್ ಅವರು, 53%. ಕಾಮರ್ಸ್ 76% ಜನ ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ 87.45% ಪಾಸ್ ಆಗಿರೋದು ಅಲ್ವಾ. ಸೊ ಸೈನ್ಸ್ ತಗೊಳ್ಳೋರೆ ಪರ್ಸೆಂಟೇಜ್ ಜಾಸ್ತಿ ಇದೆ, ಅಂದರೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಸೈನ್ಸ್ ಅವರು, ಟ್ಯೂಷನ್ ತಗೊಳ್ಳೋದಾಗಿರ್ಬೋದು, ಅದು ತಗೊಂಡೋದಾಗಿರ್ಬೋದು. ನೆಕ್ಸ್ಟ್ ಮುಂದೆ ನೋಡೋಣ ಗಾಯ್ಸ್. ಇದು ನೋಡ್ಬೋದು ಇಯರ್ ವೈಸು 2025 73.45% ಇರೋದು. 2024 ನೋಡಿ 81% ಪಾಸ್ ಆಗಿದ್ದ ಪರ್ಸೆಂಟ್ ಇತ್ತು, 23ರಲ್ಲಿ 74% ಇತ್ತು, 2027ರಲ್ಲಿ 61% ಇತ್ತು. ಅಂದರೆ 2024 ಹೋದ ವರ್ಷಕ್ಕಿಂತ 25ನೇ ವರ್ಷದಲ್ಲಿ ಕಡಿಮೆ ಆಗಿದೆ ರಿಸಲ್ಟು. 22, 23, 24 ಇನ್ಕ್ರೀಸ್ ಆಗಿ ಬಂದಿದ್ದರೆ 25ರಲ್ಲಿ ರಿಸಲ್ಟು ಕಡಿಮೆ ಆಗಿದೆ ಕಂಪೇರ್ ಟು 24. ನೆಕ್ಸ್ಟು ರಿಸಲ್ಟ್ ಇನ್ಕ್ರೀಸ್ ಆಗಬೇಕು, ಬಟ್ ಈಗ ಡಿಕ್ರೀಸ್ ಆಗಿದೆ. ಏನು ರೀಸನ್ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಈಗ ರಿಸಲ್ಟ್ ಎಲ್ಲ ಇಂಪ್ರೂವ್ ಮಾಡೋಕ್ಕೆ ನೋಡಬೇಕು ಅಲ್ವಾ. ಸೊ ಕಡಿಮೆ ಆಗಿದೆ ರಿಸಲ್ಟು, ಅದಕ್ಕೆ ಏನು ಮಾಡ್ತಾರೆ ನೋಡೋಣ. ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ಸ್ 2024ರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಅಂತ. ಟೋಟಲ್ ಸ್ಟೂಡೆಂಟ್ 6,81,000 ಇದ್ದರು. 2023 7,26,000 ಜನ ಎಕ್ಸಾಮ್ ಬರೆದಿದ್ರು. 2022ರಲ್ಲಿ 6,83,000 ಜನ ಬರೆದಿದ್ರು. ಸೊ ಓದೋ 24ಕ್ಕಿಂತ ಈ ಸರಿ ಜಾಸ್ತಿ ಜನ ಬರ್ತಿದ್ದಾರೆ, ಅದನ್ನು ಅಬ್ಸರ್ವ್ ಮಾಡ್ಬೇಕಿಲ್ಲಿ. ಸೊ ಸ್ಟೂಡೆಂಟ್ಸು ಇನ್ಕ್ರೀಸ್ ಆಗ್ತಾ ಇದ್ದಾರೆ ಅಥವಾ ಕಡಿಮೆ ಆಗ್ತಾ ಇದ್ದಾರೆ PU ಓದೋರ ಸಂಖ್ಯೆ, ಯಾಕಂದರೆ ಮಿಡ್ಲಲ್ಲಿ ಎಜುಕೇಷನ್ ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲ ಡಾಟಾ ಕೂಡ ಇದರಿಂದ ಸಿಗುತ್ತೆ. ಸೊ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಅಂತ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನೋಡಿ. ಕ್ಲಿಕ್ ದ ಸಬ್ಮಿಟ್ ವ್ಯೂ ಯುವರ್ ರಿಸಲ್ಟ್, ಡೌನ್ಲೋಡ್ ದ ರಿಸಲ್ಟ್. ನಾನು ಈ ಥರ ಡೈರೆಕ್ಟ್ ನೀವು ಸೆಕೆಂಡ್ PU ರಿಸಲ್ಟ್ ಅಂತ ಕೊಟ್ಟರೆ ವೆಬ್ಸೈಟ್ ಓಪನ್ ಆಗೋಲ್ಲ. ಸೊ ಈಸಿಯಾಗಿ ಈಗ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಡೈರೆಕ್ಟಾಗಿ ಆ್ಯಕ್ಸೆಸ್ ಮಾಡ್ಬೋದು, ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಗಾಯ್ಸ್, ಬಾಯ್ಸ್ ಎಷ್ಟು ಜನ ಬರೆದಿದ್ರು ಮತ್ತು ಗರ್ಲ್ಸ್ ಎಷ್ಟು ಜನ ಬರೆದಿದ್ರು, ಟ್ರಾನ್ಸ್ಜೆಂಡರ್ ಎಷ್ಟು ಜನ ಬರೆದಿದ್ರು ಎಕ್ಸಾಮ್ ಅಂತ. 3,35,000 ಜನ ಬಾಯ್ಸ್ ಬರೆದಿದ್ರು. ಸೊ ನೋಡ್ಬೋದು ನಂಬರ್ಸ್ ಎಲ್ಲ. ನೆಕ್ಸ್ಟ್ ಇದು ಗಾಯ್ಸ್, ನೆಕ್ಸ್ಟ್ ಮೂವ್ ಆಗ್ತಾಯಿದೆ. ಸೆಕೆಂಡ್ PU ಎಕ್ಸಾಮ್ ಇಲ್ಲ ಅಲೋಡು. ಸ್ಟೂಡೆಂಟ್ ಫೇಲ್ ಆಗಿದ್ದವ್ರಿಗೆ ಏನು ಅಂತ ಹೇಳಿದ್ದಾರೆ, ಅದ್ರದ್ದು ಪ್ರೋಸೆಸ್ ಎಲ್ಲ ನೋಡ್ಕೋಬೋದು. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ. ಸ್ಟೂಡೆಂಟ್ ಫೇಲ್ ಆದವ್ರು ಯಾವ ಥರ ಇದು ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು ಅಂತ. ಸೊ ಇದಿಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.